ಮಳೆಗಾಲ ಅಥವಾ ತುಂಬ ಚಳಿ ಇರುತ್ತಲ್ಲ, ಅಂಥ ಟೈಮಲ್ಲಿ ಈ ಸ್ನ್ಯಾಕ್ಸ್ ತುಂಬ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಕ್ರಂಚಿಯಾಗಿ ಒಳಗಡೆ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅಂತಹ ಬಾಳೆಕಾಯಿ ಬಜ್ಜಿನ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ಇದರಿಂದ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿಲ್ಲಿ ಡೀಪ್ ಫ್ರೈ ಇರೋದ್ರಿಂದ ಆಯಿಲ್ನ ಬಿಸಿಗಿಟ್ಟಿದ್ದೀನಿ. ಇಲ್ಲಿ ನಾನು 2 ಬಾಳೆಕಾಯಿನ ತೆಗೆದು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಕೋಲ್ಡ್ ವಾಟ್ರಿಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಎತ್ತಿಟ್ಕೋಬೇಕು. ನಾನಿಲ್ಲಿ ಕಬಾಬ್ ಪೌಡ್ರನ್ನ 1, ಹಾಗೆ ಅರ್ಧ ನಿಂಬೆಹಣ್ಣು, ಹಾಗೆ 1 ಸ್ಪೂನು ಆಯಿಲ್ನ ಹಾಕಿ ಇದನ್ನು ಕಲಸಿ ನಾನು ಕಟ್ ಮಾಡಿಟ್ಟಿರ್ತೀವಲ್ಲ ಬಾಳೆಕಾಯಿ, ಅದಕ್ಕೆ ನೀಟಾಗಿ ಅದನ್ನು ಹಚ್ಚಿ ನಾವು ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಆವಾಗ ಈ ಬಾಳೆಕಾಯಿಗೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ. ಅದಕ್ಕೆ ನಾನು ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನಿಲ್ಲಿ 1 ಬೌಲು ಕಡಲೆ ಹಿಟ್ಟು, ಹಾಗೆ ಇದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ತುಂಬ ಕ್ರಿಸ್ಪಿಯಾಗಿ ಬಜ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಯಾವುದೇ ರೀತಿಯಾದ ಸೋಡಾ ಏನನ್ನೂ ಸೇರಿಸ್ತಿಲ್ಲ. ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಸೋಡಾ ಯಾವುದನ್ನು ಯೂಸ್ ಮಾಡ್ತಿಲ್ಲ. ಖಾರಕ್ಕೆ ಅನುಗುಣವಾಗಿ ಅರ್ಧ ಸ್ಪೂನು ಚಿಲ್ಲಿ ಪೌಡರು, ಹಾಗೆ ಕಡಲೆ ಹಿಟ್ಟು ತುಂಬ ಗ್ಯಾಸ್ಟ್ರಿಕ್ ಅಂತಾರೆ, ಅದಕ್ಕೆ ಓಂಕಾಳು ಅಜ್ವೈನ ಇರುತ್ತಲ್ಲ ಅದನ್ನು ಕೈಯಲ್ಲಿ ಈ ರೀತಿ ಉಜ್ಜಿ ಅದನ್ನು ಕ್ರಷ್ ಮಾಡಿ ಹಾಕಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈ ಕಡಲೆ ಹಿಟ್ಟಲ್ಲಿರುವಂಥ ಗಂಟು ಯಾವುದೂ ಇರಬಾರ್ದು. ಅದನ್ನೆಲ್ಲ ನೀಟಾಗಿ ತೆಗೆದು ನಾವು ಈ ರೀತಿ ಒಂದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಬ್ಯಾಟರ್ನ ರೆಡಿ ಹೇಗೆ ಮಾಡ್ಕೊಳ್ತೀವಿ ಅದ್ರ ಮೇಲೂ ಸಹ ಬಜ್ಜಿ ಬರುತ್ತೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ನಲ್ಲ, ಅದರಿಂದ 1 ಸ್ಪೂನ್ ಆಯಿಲ್ನ ತೆಗೆದು ಈ ಬ್ಯಾಟರ್ಗೆ ಹಾಕ್ಕೊಳ್ತೀನಿ. ಇದರಿಂದ ನಾವು ಸೋಡಾ ಏನೂ ಹಾಕಿಲ್ಲ ಅಲ್ವಾ, ನಾವು ಈ ಆಯಿಲ್ನ ಹಾಕೋದ್ರಿಂದ ಇದು ತುಂಬ ಕ್ರಂಚಿಯಾಗಿ ಸಾಫ್ಟಾಗಿ ಬರುತ್ತೆ. ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ಪೂನಲ್ಲಿ ಈ ರೀತಿ ತಿರುಗಿಸ್ತಾ ಇರಬೇಕು. ಇದು ಹೇಗಾಗುತ್ತೆ ಅಂದರೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಫರ್ಮೆಂಟ್ ಆದಾಗ ಹೇಗಿರುತ್ತೆ ಉಬ್ಬಿ, ಆ ರೀತಿ ಉಬ್ಬುತ್ತಾ ಇರುತ್ತೆ. ಇದರಿಂದ ತುಂಬ ಕ್ರಂಚಿಯಾಗಿ ಬರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಬ್ಯಾಟರ್ ಈ ರೀತಿ ಇರಬೇಕು. ಈ ರೀತಿ ಇದ್ದಾಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಬಾಳೆಕಾಯಿನ ಇದರಲ್ಲಿ ಡಿಪ್ ಮಾಡಿ ನೀಟಾಗಿ ಅಜ್ಜಿ ಆಯಿಲಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 2 ಕಡೆ ಬೇಯಿಸಿದ್ರೆ ತುಂಬ ಸೂಪರಾಗಿರೋ ಬಜ್ಜಿ ಅಂತೂ ರೆಡಿಯಾಗುತ್ತೆ. ಬಿಸಿ ಬಿಸಿ ಕಾಫಿ ಜೊತೆ ಇದು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಇದು ಬಜ್ಜಿ ಹೇಗಿರುತ್ತಪ್ಪ ಅಂದರೆ ಫಿಶ್ ಕಬಾಬ್ ಇರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ. ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿರುತ್ತೆ. ಹುಳಿ ಖಾರ ಆ ಕಬಾಬ್ ಪೌಡರ್ ಸ್ಮೆಲ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೋಡಾಕ್ಕಿಂತನೂ ಹಾಕಿರೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ. ಇದಿಷ್ಟ ಆದರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದೇ ರೀತಿಯಾದ ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.